ಬೆಂಗಳೂರಿನ ವಿವಿಧ ಮಠಗಳಲ್ಲಿ ಆಷಾಢ ಮಾಸದ ಪ್ರಥಮ ಏಕಾದಶಿ ಪ್ರಯುಕ್ತ ಮಠಾಧಿಪತಿಗಳಿಂದ ತಪ್ತ ಮುದ್ರಾ ಧಾರಣೆ ನೆರವೇರಿಸಲಾಯಿತು. ಈ ಪ್ರಯುಕ್ತ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಶ್ರೀ ಗೋವರ್ಧನ ಕ್ಷೇತ್ರದಲ್ಲಿ ಅಧಮಾರು ಮಠದ ಹಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಭಕ್ತರಿಗೆ ತಪ್ತ ಮುದ್ರಾ ಧಾರಣೆ ಮಾಡಿದರು. ದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋಃ ಮಾರ್ಗಂ ಪ್ರದರ್ಶಯ ಪಾಂಚಜನ್ಯ ನಿಜಧ್ವಾನ ಧ್ವಸ್ತ ಪಾತಕ ಸಂಚಯ ತ್ರಾಹಿಮಾಂ ಪಾಪಿನಂ ಘೋರ ಸಂಸಾರಾರ್ಣವ ಪಾತಿನಂ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಈ ಏಕಾದಶಿಯನ್ನು ಶಯನಿ ಏಕಾದಶಿ ಅಂತ ಕರೀತಾರೆ. ಭಗವಂತ ಇವತ್ತು ಶೇಷನ ಮೇಲೆ ಪವಡಿಸುವ ದಿನ, ಆದ್ದರಿಂದ ಶಯನಿ ಏಕಾದಶಿ ಅಂತ. 4 ತಿಂಗಳುಗಳ ಕಾಲ ಭಗವಂತ ಪವಡಿಸ್ತಾನೆ ಶೇಷನ ಮೇಲೆ. ಆದ್ದರಿಂದಲೇ ಕಾರ್ತಿಕ ಶುದ್ಧ ಏಕಾದಶಿಯನ್ನು ಪ್ರಬೋಧಿನಿ ಏಕಾದಶಿ ಅಂತ ಕರೀತಾರೆ. ದೇವರು ಏಳಲಿಕ್ಕಿದ್ದ ಏಕಾದಶಿ ಅಂತ. ಮಧ್ಯದಲ್ಲಿ ಈ 2 ತಿಂಗಳಾದ ಕೂಡಲೇ ಒಂದು ಏಕಾದಶಿ, ಪ್ರತಿ 15 ದಿವಸಕ್ಕೊಮ್ಮೆ ಏಕಾದಶಿ ಬರುತ್ತೆ. ಭಾದ್ರಪದ ಶುದ್ಧ ಏಕಾದಶಿಯನ್ನು ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಅಂತ ಕರೀತಾರೆ. ಭಗವಂತ ಒಂದು ಮಗ್ಗಲನ್ನು ಬದಲಿಸಿ ಮಲಗುವ ಏಕಾದಶಿ ಅಂತ. ದೇವರು ಮಲಗಲಿಕ್ಕೆ ಹೋದಾಗ ನಾವೆಲ್ಲ ವೈಷ್ಣವರು ಅಂತಂದರೆ ಯಾವ ವಿಷ್ಣುವಿನಿಂದಾಗಿ ನಮ್ಮೆಲ್ಲರದ್ದು ಪಾಲನೆ ಆಗ್ತಾ ಉಂಟೋ, ರಕ್ಷಣೆ ಆಗ್ತಾ ಉಂಟೋ ಅಂತಹ ದೇವರ ಮುಂದೆ ನಾವೆಲ್ಲ ಪ್ರತಿಜ್ಞೆ ಮಾಡುವುದು ಏನು ಅಂತ, ಯಾವಾಗಲೂ ನಿನ್ನ ಸರ್ವೋತ್ತಮತ್ವವನ್ನು ನಾವು ಸಾಧನೆ ಮಾಡ್ತೇವೆ. ಈ 4 ತಿಂಗಳು ನೀನು ಪವಡಿಸಲಿಕ್ಕೆ ಹೋದಾಗ, ಮಲಗಲಿಕ್ಕೆ ಹೋದಾಗಲೂ ಕೂಡ ನಾವು ನಿನ್ನ ಸರ್ವೋತ್ತಮತ್ವವನ್ನು ಇನ್ನೂ ಹೆಚ್ಚಾಗಿ, ಒಂದು ಲೌಕಿಕವಾಗಿ ಹೇಳುವುದು ಅಂತಾದರೆ, ಅಪ್ಪ ಮಲಗಲಿಕ್ಕೆ ಹೋದಾಗ ಮಕ್ಕಳು ಅಪ್ಪನ ಹತ್ರಪ್ಪ ನೀನು ಮಲಗು, ನಾವು ಚೆನ್ನಾಗಿ ಓದ್ತೇವೆ ಅಂತ ಹೇಳುವಂತೆ ಇಲ್ಲಿಯೂ ಕೂಡ ದೇವರೇ ನೀನು ಆರಾಮ ಮಾಡು, ನಿನ್ನ ಸರ್ವೋತ್ತಮತ್ವದ ಬಗ್ಗೆ, ವಾಯು ಜೀವೋತ್ತಮತ್ವದ ಬಗ್ಗೆ ಮಧ್ವರು ಏನು ತಿಳಿಸಿಕೊಟ್ಟಿದ್ದಾರೆ ಅದನ್ನು ಸಮಾಜಕ್ಕೆ ನಾವು ಚೆನ್ನಾಗಿ ಪ್ರವಚನದ ಮೂಲಕ ತಿಳಿಸಿಕೊಡ್ತೇವೆ ಎನ್ನುವುದಕ್ಕೆ ದೀಕ್ಷಾ ರೂಪದಲ್ಲಿ ಚಕ್ರಶಂಖಗಳ ಧಾರಣೆ, ಅದನ್ನೇ ಮುದ್ರಾಧಾರಣ ಅಂತ. ದೇವರ ಚಿಹ್ನೆ ಚಕ್ರಶಂಖಗಳು. ಅದನ್ನು ವೈಷ್ಣವರಾದ ನಾವೆಲ್ಲರೂ ಯಾವ ನಾರಾಯಣನಿಂದ ನಮ್ಮೆಲ್ಲರ ಪಾಲನೆ ಆಗ್ತಾ ಉಂಟೋ ಅಂತಹ ನಾರಾಯಣನ ಮುಂದೆ ದೀಕ್ಷೆ ಪಡೆಯುವುದಕ್ಕೋಸ್ಕರ ಈ ಚಕ್ರಶಂಖಗಳ ಧಾರಣೆ. ನಮಗೆ ಜೀವನದಲ್ಲಿ ಗೊಂದಲ ಇರುತ್ತೆ, ಹಾಗೂ ಮಾಡಬೇಕು, ಹೀಗೆ ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತೇಳಿ ಲೌಕಿಕ ಜೀವನದಲ್ಲೇ ಆಗಲಿ ಗೊಂದಲ ಇರುವಾಗ ಸುದರ್ಶನ ಚಕ್ರವನ್ನು ಪ್ರಾರ್ಥನೆ ಮಾಡಬೇಕು. ಸುದರ್ಶನ ಏನದು? ನಮಗೆ ದರ್ಶನ, ದಾರಿ ತೋರಿಸ್ತದೆ. ಆದ್ದರಿಂದ ನಮಗೆ ಲೌಕಿಕದಲ್ಲಿ ಆಗಲಿ ವೈದಿಕದಲ್ಲಿ ಆಗಲಿ ಗೊಂದಲ ಬಂದಾಗ ನಮಗೆ ದಾರಿ ತೋರಿಸಲಿಕ್ಕೆ ಇದ್ದದ್ದು ಸುದರ್ಶನ. ಅದು ಸುದರ್ಶನ ಚಕ್ರದಲ್ಲಿ ಪ್ರಾರ್ಥನೆ. ಆಮೇಲೆ ನಮ್ಮಲ್ಲಿ ಒಳಗಿನಿಂದ ಪಾಪಗಳು ಸಹಜವಾಗಿ ಉಂಟು. ಮಾನವ ಅಂತಂದ ಮೇಲೆ ಪಾಪ ಮಾಡಲಿಕ್ಕೆ ಇರುವವ. ಆ ಪಾಪವನ್ನು ಪರಿಹಾರ ಮಾಡುವುದು ಶಂಖ ತನ್ನ ಧ್ವನಿಯಿಂದ. ಪಾಂಚಜನ್ಯ ನಿಜಧ್ವಾನ, ಧ್ವಾನ ಅಂದರೆ ಧ್ವನಿ ಅಂತ ಅರ್ಥ. ತನ್ನ ಧ್ವನಿಯಿಂದಲೇ ನಮ್ಮಲ್ಲಿರತಕ್ಕಂತಹ ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ನಮಗೆ ಸರಿಯಾದ ದಾರಿಯನ್ನು ತೋರಿಸಿಕೊಡಲಿಕ್ಕೆ ಇದ್ದದ್ದು ಸುದರ್ಶನ. ಈ ದೃಷ್ಟಿಯಲ್ಲಿ ಶಾಸ್ತ್ರಕಾರರೇ ಹೇಳಿದ್ದುದು. ಇದು ಸಂಪ್ರದಾಯ ಅಲ್ಲ, ಇದು ಶಾಸ್ತ್ರೀಯವಾಗಿರತಕ್ಕಂತಹ ಚಕ್ರಶಂಖಗಳ ಧಾರಣೆ. ಅಂತಹ ಚಕ್ರಶಂಖಗಳ ಧಾರಣೆಯನ್ನು ಇವತ್ತು ನಾವು ಇಲ್ಲಿ ಪುತ್ತಿಗೆ ಶ್ರೀಗಳವರ ಪ್ರಾರ್ಥನೆ ಮೇರೆಗೆ, ಅವರು ಪರ್ಯಾಯದಲ್ಲಿದ್ದಾರೆ, ಅವರಿಗೆ ಬರಲಿಕ್ಕಾಗೋದಿಲ್ಲ, ನಮ್ಮ ಮೇಲಿನ ಅಭಿಮಾನದಿಂದ ಗೋವರ್ಧನಕ್ಕೆ, ಗುಹಾಲಯಕ್ಕೆ, ಕೃಷ್ಣನ ಸನ್ನಿಧಿಗೆ ನಮ್ಮನ್ನು ಕಳಿಸಿದ್ದಾರೆ. ಹೋದ ವರ್ಷವೂ ಬಂದಿದ್ದೆವು, ಈ ವರ್ಷವೂ ಕೂಡ ನಾವು ಮುದ್ರಾಧಾರಣೆ ಮಾಡಿಕೊಂಡು ಇಲ್ಲಿ ಸೇರಿರತಕ್ಕಂಥ ಭಕ್ತವರ್ಗಕ್ಕೂ ಕೂಡ ಮುದ್ರಾಧಾರಣೆಯನ್ನು ಮಾಡಿದ್ದೇವೆ.